ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಆಗಿರೋವಂಥ ಆರಿ ವರ್ಕ್ ಬ್ಲೌಸನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನಾನು ಫಸ್ಟೇ ನೋಡಿ ಕೆಳಗಡೆ ಸ್ಟಿಚ್ ಮಾಡಿಬಿಟ್ಟಿದ್ದೆ, ಅದು ಮಿಸ್ ಆಯಿತು. ಮೇನ್ ಕ್ಲಾತ್ನ ರೈಟ್ ಸೈಡ್ಗೆ ಲೈನಿಂಗನ್ನು ಈ ರೀತಿ ಜೋಡಿಸ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡ್ರೆ ನಮಗೆ ಸ್ಟಿಚ್ ಎಲ್ಲಿ ಬರ್ತಿದೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ನೋಡಿ. ಈ ರೀತಿ ಜೋಡಿಸ್ಕೊಂಡು ಆ ಎಡ್ಜಲ್ಲೇ ನಾವು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಥ್ರೆಡ್ ಅನ್ನೋದು ನಮಗೆ ಗೊತ್ತಾಗುತ್ತೆ, ಎಲ್ಲಿ ವರ್ಕ್ ಅನ್ನೋದು ಸ್ಟಾರ್ಟ್ ಆಗಿದೆ ಅನ್ನೋದು ಗೊತ್ತಾಗುತ್ತಲ್ವ. ಅದರ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ನಾನಿಲ್ಲಿ ಸಿಂಗಲ್ ಫೂಟ್ ಏನು ಯೂಸ್ ಮಾಡ್ತಿಲ್ಲ, ಡಬಲ್ ಫೂಟ್ ಮೇಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಥ್ರೆಡ್ ಅಲ್ಲಿ ವರ್ಕ್ ಮಾಡಿರ್ತಾರಲ್ವ, ಸೊ ಹಾಗಾಗಿ ಪ್ರಾಬ್ಲಮ್ ಏನು ಆಗೋದಿಲ್ಲ. ನೀವು ಬೇಕು ಅಂತಂದರೆ ಸಿಂಗಲ್ ಫೂಟನ್ನು ಕೂಡ ಯೂಸ್ ಮಾಡಿ ಫಿನಿಶಿಂಗು ನೀಟಾಗಿ ಬರುತ್ತೆ. ನಾನು ಇದರಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಕಾರ್ನರ್ಸಲ್ಲಿ ನಾವು ಪಾದನ ಎತ್ತುತ್ತಾ ಅದನ್ನು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಆಗ ಆ ಕಾರ್ನರ್ಸು ಕೂಡ ನಮಗೆ ನೀಟಾಗಿ ಓಪನ್ ಆಗುತ್ತೆ, ಶೇಪು ನೀಟಾಗಿ ಕಾಣಿಸುತ್ತೆ ನೋಡಿ. ನೀಟಾಗಿ ಆ ಥ್ರೆಡ್ ವರ್ಕ್ ಏನಿದೆ ಅದ್ರ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಈ ಸ್ಕ್ಯಾಲಪ್ ಡಿಸೈನ್ ಇದ್ದಾಗ ಅಲ್ಲಿ ಕಾರ್ನರ್ಸ್ ಅನ್ನೋದು ನಾವು ಸ್ವಲ್ಪ ಸ್ಲೋ ಆಗಿ ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಸೈಡು ಕೂಡ 1/2 ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೆಕ್ ಹತ್ರ ಇರೋಂಥ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ. ಈ ರೀತಿ ರೆಡಿ ವರ್ಕ್ ಮಾಡಿಸಿರೋವಂಥ ಬ್ಲೌಸಸನ್ನು ಸ್ಟಿಚ್ ಮಾಡೋವಾಗ ನಾವು ಲೈನಿಂಗಿಗೆ ನೆಕ್ಕನ್ನು ಫಸ್ಟೇ ಕಟಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಜೋಡಿಸ್ಕೊಂಡು ನಂತರ ನೆಕ್ಕನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಕಾರ್ನರ್ಸಲ್ಲಿ ನೋಡಿ ಈ ರೀತಿ ನೀಟಾಗಿ ಕಟ್ಸನ್ನು ಹಾಕ್ಕೊಳ್ಳಿ. ಕಂಪಲ್ಸರಿ ಕಟ್ಸ್ ಅನ್ನೋದು ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ನೋಡಿ, ಈ ಸ್ಕ್ಯಾಲಪ್ ಇರುತ್ತಲ್ಲ ಅಲ್ಲಿ ನೀಟಾಗಿ ಸ್ವಲ್ಪ ಕಾರ್ನರ್ಸ್ ಎಲ್ಲ ಪ್ರತಿ ಕಾರ್ನರ್ಗೂ ಕೂಡ ಈ ರೀತಿ ಕಟ್ಸ್ ಹಾಕ್ಕೊಂಡು ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಳ್ಳೋವಾಗ ಕೂಡ ನೀಟಾಗಿ ಓಪನ್ ಆಗುತ್ತೆ. ಆಲ್ರೆಡಿ ವರ್ಕ್ ಇರುತ್ತಲ್ವ, ಅಲ್ಲಿ ನೀಟಾಗಿ ಓಪನ್ ಆಗುತ್ತೆ. ಓಪನ್ ಆಗಿಲ್ಲ ಅಂದರೆ ಯಾವುದಾದ್ರು ನೀಡಲ್ ತಗೊಂಡು ನೀಟಾಗಿ ನಿಧಾನಕ್ಕೆ ಇದು ಮಾಡಿದ್ರೆ ಮೇಲೆಗೆ ಅದು ಬಂದುಬಿಡುತ್ತೆ. ಈಗ ಕೆಳಗಡೆ ಸೈಡು ನಾನು ಟಾಪ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಮೇಲೆ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬಿಟ್ಟರು ಕೂಡ ಪ್ರಾಬ್ಲಮ್ ಏನೂ ಇಲ್ಲ. ಮೇಲೆ ನಿಮಗೆ ಸಿಂಗಲ್ ಫೂಟ್ ಇತ್ತು ಅಂದರೆ ನೀವು ಬೇಕಾದರೆ ಆ ಥ್ರೆಡ್ ಮೇಲೇ ಸ್ಟಿಚ್ ಬರೋ ಥರ ಹಾಕ್ಕೋಬೋದು, ಇಲ್ಲ ಹಾಗೆ ಬೇಕಾದರೂ ಬಿಟ್ಟರು ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಸೈಡ್ಸಲ್ಲೂ ಕೂಡ ಈ ರೀತಿ ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಬಂದುಬಿಡಿ. ಹೀಗೆ ನೀಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಈ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಬ್ಯಾಕ್ ಸೈಡು ಈ ಡಾಟ್ ಪಾಯಿಂಟ್ಸ್ ಇರಿದೆಯಲ್ಲ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಹೊಡ್ಕೊಳ್ಳಿ. ಈ ರೀತಿ ಹೀಗೆ ರಫ್ ಹೊಡ್ಕೊಂಡ್ರೆ ಇದು ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಇದಕ್ಕಿಂತ ಸೈಡ್ಗೆ ಇಟ್ಕೊಂಡು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋಬೇಕು. ಈ ಬ್ಯಾಕ್ ಪಾರ್ಟ್ಗೆ ನಾನು ಡೋರೀಸ್ನ ಕೂಡ ಸ್ಟಿಚ್ ಮಾಡ್ತೀನಿ. ಅದನ್ನು ಕೈಯಲ್ಲೇ ಸ್ಟಿಚ್ ಮಾಡ್ಕೊತೀನಿ, ಹಾಗಾಗಿ ಮಿಷನ್ ಮೇಲೆ ನಾನು ಸ್ಟಿಚ್ ಮಾಡ್ತಿಲ್ಲ. ಪ್ರಿನ್ಸ್ ಕಟ್ಟನ್ನು ನಾನು ಇಲ್ಲಿ ಇಟ್ಟಿದ್ದೀನಿ ಫ್ರಂಟ್ ಪಾರ್ಟಲ್ಲಿ. ಫ್ರಂಟ್ ಹುಕ್ಸೇ ಇಟ್ಟಿರೋದ್ರಿಂದ ನೋಡಿ ವರ್ಕು ಒಂದು ಸೈಡ್ ಬಂದಿರುತ್ತೆ, ಇನ್ನೊಂದು ಸೈಡು ಬಂದಿರೋದಿಲ್ಲ. ಅದನ್ನು ಫಸ್ಟು ವರ್ಕ್ ಬಂದಿರೋದನ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಇಲ್ಲಿ ಕೂಡ 1/2 ಇಂಚ್ ಮಾರ್ಜಿನ್ ಬಿಟ್ಟು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಟರ್ನ್ ಮಾಡಿಬಿಟ್ಟು ಈಗ ಮತ್ತೆ ಅದರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಈ ರೀತಿ ಟರ್ನ್ ಮಾಡಿ ಈ ರೀತಿ ನೀಟಾಗಿ ಅದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಇಲ್ಲಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸುತ್ತಲೂ ಕೂಡ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ. ಸೇಮ್ ಇನ್ನೂ ಒಂದು ಪೀಸು ಕೂಡ ಇರುತ್ತಲ್ಲ ಅದನ್ನು ಕೂಡ, ಅದರಲ್ಲಿ ವರ್ಕ್ ಅನ್ನೋದೇ ಇರೋದಿಲ್ಲ, ಹಾಗಾಗಿ ನೆಕ್ ಡಿಸೈನ್ ಅನ್ನೋದು ನಾವು ಡ್ರಾ ಮಾಡ್ಕೋಬೇಕಾಗತ್ತೆ. ನೀವು ಸಿಂಪಲ್ಲಾಗಿ ಅದನ್ನು ಯಾವ ರೀತಿ ಡ್ರಾ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ. ಈಗ ಆಲ್ರೆಡಿ ನಾವು ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ಈ ರೀತಿ ಅದ್ರ ಮೇಲೆ ನೀಟಾಗಿ ಜೋಡಿಸ್ಕೊಳ್ಳಿ.
ಹೆಚ್ಚು ಕಡಿಮೆ ಬರ್ದಿರ ಅದು ಎಲ್ಲಿ ನೆಕ್ ಡಿಸೈನ್ ಇದೆಯೋ ಅದನ್ನು ಈ ರೀತಿ ಇಟ್ಕೊಂಡು ಡ್ರಾ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಅದು ಯಾವ ರೀತಿ ಇದೆಯೋ ಅದೇ ರೀತಿ ನಮಗೆ ಬರುತ್ತೆ. ಈಗ ಅದ್ರ ಮೇಲೇ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಯಾವುದೇ ನೆಕ್ ಡಿಸೈನ್ ಆದರೂ ಕೂಡ ಈ ರೀತಿ ನಾವು ಫ್ರಂಟ್ ಸೈಡು ಹೀಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ ಕೂಡ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ 1/2 ಇಂಚ್ ಮಾರ್ಜಿನ್ ಬಿಟ್ಟು ಇದನ್ನು ಕೂಡ ಆಗಲೇ ಯಾವ ರೀತಿ ಸ್ಟಿಚ್ ಮಾಡಿದ್ವು ಆ ರೀತಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಸೈಡ್ ಪೀಸಸನ್ನು ನಾನು ಲೈನಿಂಗನ್ನು ಆಲ್ರೆಡಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅದನ್ನು ಕೂಡ ಈ ರೀತಿ ಜೋಡಿಸ್ಕೊಂಡು ಹಾರ್ಮೋಲ್ ಸೈಡಿಂದ ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾವು ಕಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಮಾಡಿದ್ವಿ ಅಂತಂದರೆ ಹೆಚ್ಚು ಕಡಿಮೆ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಇದಕ್ಕೂ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಸಿಂಗಲ್ ಸ್ಟಿಚ್ ಹಾಕಿ ಬಿಡ್ತೀರಾ ನೋಡಿ, ಈ ರೀತಿ ನೀಟಾಗಿ ಬರುತ್ತೆ. ಈಗ ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೊಳ್ಳೋಣ. ನೀವು ಓವರ್ಲಾಕ್ ಮಾಡೋ ಹಾಗಿದ್ದರೆ ಪ್ರಿನ್ಸ್ ಕಟ್ ಹತ್ರ ಕೂಡ ಮತ್ತು ಈ ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೊಂಡಾಗ ಅಲ್ಲಿ ಕೂಡ ಫಸ್ಟೇ ಓವರ್ಲಾಕ್ ಮಾಡಿಕೊಂಡು ನಂತರ ಸ್ಲೀವ್ಸನ್ನು ಜಾಯಿನ್ ಮಾಡಿ ಅಲ್ಲಿ ಕೂಡ ಓವರ್ಲಾಕ್ ಮಾಡಿಕೊಂಡು ನಂತರ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳಿ. ಶೋಲ್ಡರ್ ಜಾಯಿನ್ ಹತ್ರ ಕೂಡ 1/2 ಇಂಚ್ ಮಾರ್ಜಿನ್ ಬಿಟ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಎರಡನ್ನೂ ಕೂಡ ಜಾಯಿನ್ ಮಾಡ್ಕೊಂಡಾದಮೇಲೆ ನಾವೀಗ ನೆಕ್ಸ್ಟು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಶೋಲ್ಡರ್ಸ್ಗೂ ಕೂಡ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈಗಿದು ರೆಡಿ ಆದಮೇಲೆ ಸ್ಲೀವ್ಸನ್ನು ಜಾಯಿನ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ಲೈನಿಂಗ್ ಎಲ್ಲ, ಹಾಗಾಗಿ ಇದನ್ನು ಸೈಡ್ಗೆ ಇಟ್ಕೊಳ್ಳಿ. ಸ್ಲೀವ್ಸಲ್ಲಿ ಬಾರ್ಡರ್ ಇದ್ದಿದ್ದನ್ನು ನಾನು ಕೆಳಗಡೆ ಕಟ್ ಮಾಡಿದ್ದೀನಿ. ಕಸ್ಟಮರು ಬಾರ್ಡರ್ ಬೇಡ ಅಂತ ಹೇಳಿದ್ರಿಂದ ಬಾರ್ಡರ್ ಬಿಟ್ಟು ವರ್ಕನ್ನು ಹಾಕ್ಸಿದ್ದೀವಿ ನೋಡಿ. ಈ ರೀತಿ ಸೆಂಟರ್ ಅನ್ನೋದು ಕರೆಕ್ಟಾಗಿ ಮೊದಲು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಡ್ಜ್ ಅನ್ನೋದು 1/2 ಇಂಚಷ್ಟು ಮಾರ್ಜಿನ್ ಅನ್ನೋದು ಸಿಗೋದಿಲ್ಲ, ಒಂದು 1/4 ಇಂಚಿಗಿಂತ ಕಡಿಮೆನೇ ಇದೆ. ಯಾಕೆ ಅಂದರೆ ಅವರು ಬಾರ್ಡರ್ ಹತ್ರ ಡಿಸೈನ್ ಹಾಕುವಾಗ ಅಷ್ಟೇ ಗ್ಯಾಪನ್ನು ಕೊಟ್ಟಿದ್ರು. ಸೊ ಪ್ರಾಬ್ಲಮ್ ಏನೂ ಇಲ್ಲ, ಯಾಕೆ ಅಂತಂದರೆ 1/4 ಇಂಚಷ್ಟು ಇದೆಯಲ್ವ, ಹಾಗಾಗಿ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಅಷ್ಟೇ ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಜೋಡಿಸ್ಕೊಳ್ಳೋವಾಗ ನೀಟಾಗಿ ಜೋಡಿಸ್ಕೊಳ್ಳಿ, ಉಲ್ಟಾನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ವರ್ಕ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅನ್ನೋದು ನಮಗೆ ನೀಟಾಗಿ ಗೊತ್ತಾಗುತ್ತೆ. ಈಗ ಇದನ್ನು ಓಪನ್ ಮಾಡಿ ಮತ್ತೆ ಇದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ನೋಡಿ. ಈ ರೀತಿ ಎರಡನ್ನೂ ಕೂಡ ಸೇಮ್ ಈ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಟಾಪ್ ಸ್ಟಿಚ್ಚು ನಾವು ಡಿಸೈನ್ ಬಂದಿರೋ ಕಡೆಗೆ ಈ ಕಡೆ ಲೂಸ್ ಕಡೆಗೆ ನಾವು ಹಾಕೋ ಅವಶ್ಯಕತೆ ಏನೂ ಇಲ್ಲ, ಇಲ್ಲಿ ಡಬಲ್ ಸ್ಟಿಚ್ ಆಗಿರುತ್ತಲ್ವ ಹಾಗಾಗಿ. ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೋಬಿಡಿ. ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಈ ರೀತಿ ನೀಟಾಗಿ ನಮಗೆ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೋಬೋದು. ಇದಕ್ಕೆ ನಾನಿನ್ನು ಫ್ರಂಟ್ ಶೇಪನ್ನು ತೆಗೆದಿಲ್ಲ, ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾನು ಫ್ರಂಟ್ ಶೇಪನ್ನು ಯಾವಾಗಲೂ ಕೂಡ ಕಟ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ಲೆಫ್ಟು ರೈಟ್ ಅನ್ನೋದು ನಮಗೆ ಕನ್ಫ್ಯೂಸ್ ಆಗದಿರ ಇರುತ್ತೆ. ನೀವು ಹೊಸದಾಗಿ ಕಲಿತಾ ಇರೋರಾದರೆ ಇದೇ ರೀತಿ ಫಾಲೋ ಮಾಡಿ. ಸ್ಲೀವ್ಸ್ಗೆ ಈ ರೀತಿ ಲೈನಿಂಗನ್ನೆಲ್ಲ ಕೂಡ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಫ್ರಂಟ್ ಶೇಪ್ ಅನ್ನೋದನ್ನು ಕಟ್ ಮಾಡ್ಕೊಳ್ಳಿ. ಆಗ ಲೆಫ್ಟು ರೈಟು ಅನ್ನೋದು ನಮಗೆ ಕನ್ಫ್ಯೂಸ್ ಆಗದಿರ ಇರುತ್ತೆ ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದರ ಮೇಲೆ ಒಂದು ಉಲ್ಟಾ ಇಟ್ಕೊಂಡು ನಂತರ ನೀವು ಈ ರೀತಿ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಳಿ. ಈಗ ನಾವು ಸ್ಲೀವ್ಸನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ಎಲ್ಲದನ್ನು ಕೂಡ ಡಬಲ್ ಫೂಟಲ್ಲೇ ಸಿಂಗಲ್ ಫೂಟ್ ಏನು ಚೇಂಜ್ ಮಾಡ್ತೀರಾ ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮಗೆ ನೀಡಲ್ ಕೆಳಗಡೆಗೆ ಬರುತ್ತೆ ವರ್ಕು ಅಂತ ಏನಾದರೂ ಅನಿಸಿದ್ರೆ ಬೀಡ್ಸ್ ಇರೋ ಹತ್ರ ಬೀಡ್ಸನ್ನು ಸ್ವಲ್ಪ ತೆಗೆದುಬಿಡಿ. ಯಾಕೆಂದರೆ ಇದು ಸ್ವಲ್ಪ ಅಗಲ ಇರೋದ್ರಿಂದ ಅಲ್ಲಿ ಕೆಳಗಡೆ ಸಿಗುತ್ತೆ ಅಂತೇಳಿಬಿಟ್ಟು ನಾನು ಒಂದು ಸೈಡ್ ಮಾತ್ರ ಬೀಡ್ಸನ್ನು 4 ಬಿಚ್ಚಿಬಿಟ್ಟೆ. ಸೊ ಪ್ರಾಬ್ಲಮ್ ಏನು ಕೂಡ ಇಲ್ಲ. ಯಾಕೆ ಅಂತಂದರೆ ನಾವು ಸಿಂಗಲ್ ಫೂಟ್ ಹಾಕಿದ್ರೂ ಕೂಡ ಅದು ನೀಡಲ್ ಕೆಳಗಡೆಗೇ ಬರುತ್ತೆ, ಆಗ ನೀಡಲ್ಲೂ ಮುರಿದೋಗುತ್ತೆ. ನಾವು ಸ್ಟಿಚ್ ಮಾಡಿದ್ರೂ ಕೂಡ ಬೀಡ್ಸ್ ಅನ್ನೋದು ಕಾಣಿಸೋದಿಲ್ಲ ಅಲ್ವ, ಹಾಗಾಗಿ ಅದನ್ನು ನಾನು ಬಿಚ್ಚಿ ತೆಗೆದಿದ್ದೀನಿ. ನೀಟಾಗಿ ಈ ರೀತಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಫ್ರಂಟ್ ಸೈಡು ನೋಡಿ, ಈ ಕಡೆ ಕೆಳಗಡೆ ಸೈಡು ನಾನಿನ್ನು ಫಿನಿಶಿಂಗ್ ಮಾಡಿಲ್ಲ, ಕಾಣಿಸ್ತಿದೆ ಅಲ್ವಾ. ಪ್ರಿನ್ಸಸ್ ಕಟ್ಟು ಸ್ಟಿಚ್ ಮಾಡಿದ್ರಿಂದ ಹಾಗಾಗಿ ಕೆಳಗಡೆ ಸೈಡು ಕೂಡ
ಈ ರೀತಿ ಫಿನಿಶಿಂಗ್ ಮಾಡ್ಕೊಳ್ಳಿ. 1.5 ಇಂಚ್ ಇರೋ ಥರ ಪೀಸನ್ನು ತಗೊಂಡು ಈ ರೀತಿ ಮೇಲೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ ರೈಟ್ ಸೈಡಿಂದ. ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತೇಳ್ಬಿಟ್ಟು ನಾನು ಅದನ್ನೇನು ತೋರಿಸ್ತಿಲ್ಲ. ನೋಡಿ, ಈ ರೀತಿ ಎರಡಕ್ಕೂ ಕೂಡ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಲೆಫ್ಟ್ ರೈಟ್ ಎರಡು ಇರುತ್ತಲ್ಲ, ಎರಡನ್ನೂ ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಳ್ಳೋವಾಗ ನೀವು ಈ ಮೆಥಡನ್ನು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಉಕ್ಸ್ ಪಟ್ಟಿ ಕಡೆ ಮತ್ತು ಲೂಸಿಂಗ್ ಕಡೆ ಕೂಡ ಎರಡೂ ಕಡೆಗೂ ನೀವು ಮಾರ್ಕ್ ಮಾಡ್ಕೊಳ್ಳಿ. ಆಗ ಯಾವುದು ಕೂಡ ಹೆಚ್ಚು ಕಡಿಮೆ ಅನ್ನೋದು ನಿಮಗೆ ಬರ್ದಿರ ಇರುತ್ತೆ. ಅದು ಕೂಡ ಹೊಸದಾಗಿ ಕಲಿತಾ ಇರೋರಾದರೆ ಈ ಮೆಥಡನ್ನು ತಪ್ಪದೆ ಫಾಲೋ ಮಾಡಿ. ನಿಮಗೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಒಂದೊಂದು ಸಲ ಉಕ್ಸ್ ಪಟ್ಟಿ ಕಡೆ ಒಂದು ಉದ್ದ ಕಡಿಮೆ ಥರ ಇರುತ್ತಲ್ಲ, ಅಂದರೆ ಒಂದು ಶಾರ್ಟು ಒಂದು ಲಾಂಗು ಆಗಿಬಿಡುತ್ತಲ್ಲ, ಆ ರೀತಿ ಆಗಬಾರ್ದು ಅಂತಂದರೆ ನೀವು ಫಸ್ಟೇ ಅಳತೆ ನೋಡ್ಕೊಳ್ಳಿ. ಈಗ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ನೀವು ಮತ್ತೆ ಇನ್ನೊಂದು ಸಲ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಲೂಸ್ ಎಷ್ಟಿದೆ, ಹಾರ್ಮೋಲ್ ರೌಂಡಿಂಗ್ ಎಷ್ಟಿದೆ, ಮತ್ತು ಈ ಕಡೆ ನಾವು ಎಷ್ಟು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರ್ತೀವಿ ಅದನ್ನು ನೋಡ್ಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಹೀಗೆ ಮಾಡಿಕೊಂಡ್ರೆ ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಬ್ಲೌಸ್ ಅನ್ನೋದು ನಮಗೆ ರೆಡಿ ಆಗಿಬಿಡುತ್ತೆ. ಪಕ್ಕದಲ್ಲಿ ಎಕ್ಸ್ಟ್ರಾ ಸ್ಟಿಚಸನ್ನು ಕೂಡ 1-2-3 ಹಾಕ್ಕೊಳ್ಳಿ. ಹೀಗೆ ಮಾಡಿಕೊಂಡ್ರೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಉಕ್ಸನ್ನು ಸ್ಟಿಚ್ ಮಾಡಿಕೊಂಡು ಡೋರಿನ ಸ್ಟಿಚ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ಲಾಗಿರೋಂಥ ಬ್ಲೌಸ್ ಅನ್ನೋದು ನಮಗೆ ರೆಡಿ ಆಗುತ್ತೆ.